ಏನಿಲ್ಲ, ಗಣೇಶನ ಹಬ್ಬದ ದಿವಸ ಖುಷಿ ನಮಗೆ. ಆ ಕಾಲದಲ್ಲಿ ನಾವು ಒಂದು ಗಣೇಶನ ತಗೊಬೇಕಂದ್ರೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಸಿಕ್ಕಲಿ ಅಂದ್ಬಿಟ್ಟು ನಾವು ಒಂದು ಟೈಮಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ ಬಿದ್ದಿದ್ದು. ನಾವು ನಮ್ಮ ಅತ್ತೆ ಮಕ್ಕಳು ಸುಮಾರು ಜನ ಹುಡುಗರೆಲ್ಲ ಸೇರಿ ತುಂಬ ಕಷ್ಟ ಬಿದ್ದರೆ ಆ ಕಷ್ಟನೆಲ್ಲ ನೋಡಿ ನಮಗೆಲ್ಲ ಗೊತ್ತಾಗಿ ಇವಾಗ ನನಗೂ ಗಣೇಶನು ಎಲ್ಲರಿಗೂ ಕೊಡಬೇಕಂತ ಒಂದು ನಮ್ಮ RRG ಕಂಪ್ನಿಯಿಂದ ಕೊಡಬೇಕಂದ್ಬಿಟ್ಟು ನಾವೆಲ್ಲರಿಗೂ ಒಂದು ಇದು ಮಾಡಿಕೊಂಡ್ರೆ ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಷ್ಟು ಜನ ಗಣೇಶ? 51 ಜನಕ್ಕೆ ಕೊಡ್ತಾ ಇದ್ದೀರಿ. ಇವಾಗ 5 ಜನ ಬಂದಿದ್ರು, ಇನ್ನು ನಾಳೆ ಎಲ್ಲ ಫುಲ್ ಬರ್ತಾರೆ. ಎಲ್ಲ ಜನಗರ ಅಂತಲ್ಲ, ಎಲ್ಲಿಂದ ಬಂದ್ರೂ ಗಣೇಶನ ಹಬ್ಬಕ್ಕೆ ಎಲ್ಲಿಂದ ಬಂದ್ರೂ ನಾನು ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ. ಇವಾಗ ಗಣೇಶನೆಲ್ಲ ಕೊಡ್ತಾ ಇರೋದೆಲ್ಲ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಗಣೇಶನ ಹಬ್ಬ ಡೊನೇಷನ್ನು ಅದು ಇದೆಲ್ಲ ಮಾಡ್ಕೊಂಡು ಹಲವಾರು ಇಲ್ಲೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ಕೊಟ್ಟು, ನಮ್ಮ ಅಜ್ಜಿ ತಾತ, ನಮ್ಮ ತಂದೆ ತಾಯಿ, ಆಮೇಲೆ ನನ್ನ ಕುಟುಂಬದವರು, ನನ್ನ ಸ್ನೇಹಿತರೆಲ್ಲ ಈ ಥರ ಎಲ್ಲರ ಕಷ್ಟಗಳು ನೋಡಿದಿರಲ್ಲ. ಇವಾಗ ಕೊರೋನಾ ಬಂದಾಗ ಎಷ್ಟೊಂದು ಕಷ್ಟ ನೋಡಿದ್ರಿ. ಆ ಕಷ್ಟ ಎಲ್ಲೆಲ್ಲೂ ತಿರ್ಗಿ ಬರಬೇಡ್ದು ಅಂದ್ಬಿಟ್ಟು ನಾವು ಅದನ್ನು ಯೋಚನೆ ಮಾಡಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾಯಿದ್ದೀರಿ. ಯಾವುದು ನಾವು ಬೇರೆಯವ್ರು ಕೇಳ್ಬೋದೇನು, ರಾಜಕೀಯ ಗೀಚೆ ಏನಿಲ್ಲ. ನಮ್ಮ ಸ್ವಂತ ದುಡ್ಡು, ನಮ್ಮ ಸ್ವಂತ ಕಷ್ಟ ಬೀಳೋ ದುಡ್ಡು ನಾವು ಜನಗಳು ಕೊಡ್ತಾಯಿದ್ದೀರಿ. ಕೊನೆಯದಾಗಿ ಏನು ಹೇಳೋದು? ಚೆನ್ನಾಗಿ ಗಣೇಶನ ಹಬ್ಬ ಚೆನ್ನಾಗಿ ಆಚರಣೆ ಮಾಡಬೇಕು, ಖುಷಿಯಾಗಿರಬೇಕು, ಗಲಾಟೆಗಳು ಹಾಕ್ಕೊಡ್ದು. ಹಿಂದೂ ಮುಸ್ಲಿಂ ಯಾವುದೇ ಇರ್ಬೋದು, ಎಲ್ಲ ಒಂದೇ ನಮ್ಗೆ. ಇವಾಗ ಎಲ್ಲರೂ ಅನ್ಯೋನ್ಯವಾಗಿ ಜೊತೆಲಿ ಹೋಗ್ಬೇಕಷ್ಟೇ. ಬೇರೆ ಹುಡುಗರು ಸ್ವಲ್ಪ ಆಸೆ ಇದ್ರು, ಹೋಗುವಾಗ ನಮ್ಗೆ ದುಡ್ಡು ಕಾಸು ಒದಗ್ತಿರಲ್ಲ ಚಿಕ್ಕ ವಯಸ್ಸಿನಲ್ಲಿ. ಈಗ ಮುಂದೆ ಏನಾಗಿ ಅದಕ್ಕೆ ಗ್ಯಾಪ್ ಮಾಡ್ಕೊಂಡು ಇವತ್ತು ವಿತರಣೆ ಮಾಡ್ತಾವ್ರೆ. ಮಕ್ಕಳಿಗೆ ಒಳ್ಳೆ ಬುದ್ಧಿ ದೇವ್ರು ಕೊಡಲಿ, ಎಲ್ಲರಿಗೂ ಪ್ರಜೆಗಳೆಲ್ಲರಿಗೂ ಒಳ್ಳೆ ಗಣೇಶನ ಒಳ್ಳೇದು ಮಾಡಲಿ, ಒಳ್ಳೆ ಸಂತೋಷ ಕೊಡಲಿ, ಹ್ಯಾಪಿ ನಗುನಗ್ತಾ ಎಲ್ಲರೂ ಗಣೇಶನ ಹಬ್ಬ ಆಚರಣೆ ಮಾಡಲಿ ಅಂತ ನಮ್ಗೆ ಸಂತೋಷ ಆಗಿಲ್ಲ ಅಂತ ನಾವು ಕೊಡ್ತಾ ಇದ್ದೀವಿ. ಏನಿಲ್ಲ, ಅವ್ರಿಗೆ ಖುಷಿಯಿಂದ ಅವರಿಂದ ನಾವು ಸಪೋರ್ಟ್ ಮಾಡ್ತೀವಿ. ಅವರಿಂದ ಖುಷಿಗೆ ಅವ್ರಿಗೆ ಖುಷಿ ಬರ್ಬೇಕು, ನಮಗೂ ಸಂತೋಷ ತಾನೆ. ಕೆಲವರು ಹಾಳು ಮಾಡ್ತಾರೆ, ಇದು ಮಾಡ್ತಾರೆ, ಏನೂ ಇಲ್ಲ. ಭಗವಂತ ದಯ ಎಲ್ಲರಿಗೂ, ಗಣಪತಿ ಎಲ್ಲರಿಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಅಂತ ಅವನು ವಿತರಣೆ ಮಾಡ್ತಾರೆ. ನಮ್ಗೆ ಸಂತೋಷ ಅಷ್ಟೇ. ಇದು ಸಂತೋಷ ನಮಗೆ ಅಷ್ಟೇ. ಇರಲ್ಲ, ನಮ್ಗೆ ರಾಜಕೀಯ ಬೇಡ, ನಮಗಿದೇ ಸಾಕು. ಇದೇ ಜನರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಇಷ್ಟೇ ಸಾಕು ನಮಗೆ. ಜನ ಸೌಕರ್ಯ ಮಾಡಬೇಕು. ಕಾರ್ಪೊರೇಟ್ ಆದ್ರೇ ಮಾಡೋಂಗಿಲ್ಲ, ಅದಾದ್ರೇ ಮಾಡಬೇಕೇನಿಲ್ಲ. ನಮ್ಮ ಧರ್ಮ, ನಮ್ಮ ಇದು ಎಲ್ಲರೂ ಖುಷಿ ಬೀಳಲಿ ಅಂತ ಮಾಡ್ತಾಯಿದ್ದೀರಿ. ನಮ್ಗೆ ಕಾರ್ಪೊರೇಟ್ರ್ ಬೇಕು, ಅಧಿಕಾರ ಬೇಕು, MLA ಆಗಬೇಕು, ನಮ್ಗೆ ಬೇಕಾಗಿಲ್ಲ. ನಾವು ದುಡಿಬೇಕು, ದುಡಿದು ಕಷ್ಟಪಟ್ಟಿದ್ದು ಬೇರೆಯವ್ರಿಗೆ ಹಂಚಿ ತಿನ್ನಬೇಕು ಅಷ್ಟೇ. ನಮ್ಗೆ ಮೆಣ್ಣೂರು ಗ್ರಾಮದಲ್ಲಿ ಪೊಲೀಸ್ ರಾಮಾಂಜನಣ್ಣವ್ರ ಕುಟುಂಬ ಅಂದರೆ ಇಲ್ಲಿ ಎಲ್ಲರಿಗೂ ಚಿರುಪರಿಚಿತರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಧರ್ಮ ಸಂಸ್ಥಾಪನಾಯ ಅಂತ. ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಸುರೇಶ್ ಗೌಡರು ಪ್ರತಿ ವರ್ಷವೂ ನಿಸ್ವಾರ್ಥತೆಯಿಂದ ಯಾವುದೇ ಫಲಾಪೇಕ್ಷತೆ ಇಲ್ಲದೆ ಜಾತಿ ರಹಿತವಾಗಿ, ಪಕ್ಷರಹಿತವಾಗಿ ಎಲ್ರಿಗೂ ನೀವೇ ನೋಡ್ತಾ ಇದ್ದೀರಿ. ಹಬ್ಬದ ವಾತಾವರಣ ಇವಾಗಲೇ ಶುರುವಾಗಿದೆ. ಅವ್ರ ಕುಟುಂಬ ಹೀಗೆ ಸಮಾಜ ಸೇವೆಯಲ್ಲಿ ಯಾವಾಗಲೂ ಕೂಡ ತೊಡಸ್ಕೊಂಡು ಒಂದಾನೊಂದು ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ. ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಸಕಲವೂ ಕೊಟ್ಟು ಕಾಪಾಡಲಿ. ಮತ್ತು ನಿರ್ಮಾಪಕರಾಗಿ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ. ಮುಂದೆ ಈಗ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ಅವರು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಗಣೇಶನ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಪರವಾಗಿ ನಾನು ಆರೈಕೆ ಮಾಡ್ತೀನಿ. ನಾವು ಸುಮಾರು ಒಂದು 31 ವರ್ಷದಿಂದ ಗಣೇಶನ ಇಡ್ತಾ ಇದ್ದೀರಿ. ಅದೇ ರೀತಿ ಒಂದು 15 ವರ್ಷದಿಂದ ನಮ್ಮ ಮಾವರಾದಂಥ ಸುರೇಶ್ ಗೌಡರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು, ಹಾಗೆ ಈ ಗಣೇಶ ಹಬ್ಬ ಅಂತಂದರೆ ಒಂದು ಅದ್ಧೂರಿಯಾಗಿ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ. ಯಾವುದೇ ರೀತಿ ನಾವು ಹಬ್ಬ ಅಂತಂದಾಗ ಈ ಯುವಕರನ್ನ ಒಗ್ಗೂಡಿಸ್ಕೊಂಡು, ಈ ಯುವಕರಲ್ಲಿ ಒಂದು ನಮ್ಮ ಹಿಂದೂ ಭಾವನೆ ಮತ್ತೊಂದು ಸಂಘಟನೆ ಮಾಡಿಕೊಂಡು ಅವ್ರಿಗೆ ಯಾವ ಥರ ನಾವು ಒಗ್ಗಟ್ಟಲ್ಲಿರಬೇಕು, ಯಾವ ಥರ ನಾವು ತಿಳಿ ಹೇಳಬೇಕು, ಜನ ಹೆಂಗೆ ಸೇರಬೇಕು, ಸಮಯದಲ್ಲಿ ನಾವು ಸಮಸ್ಯೆ ಬಂದಾಗ ಹೆಂಗಿರಬೇಕು ಒಗ್ಗಟ್ಟು ಅನ್ನೋದಕ್ಕೆ ಈ ಗಣೇಶನ ಹಬ್ಬ ಒಂದು ನಮಗೆ ಮೂಲವಾಗಿ ನಮಗೆ ಒಂದು ಹುಮ್ಮಸ್ಸು ಕೊಡ್ತಾಯಿದೆ. ಅದೇ ರೀತಿ ನಮಗೆ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೆಲ್ಲ ಪ್ರೋತ್ಸಾಹಕರ್ತರಾದಂಥ ನಮ್ಮ ಮಾವರಾದಂಥ ಸುರೇಶ್ ಗೌಡರು ಸದಾ ನಮ್ಮ ಬೆನ್ನೆಲುಬಾಗಿ ಇದ್ದಾರೆ. ಹಾಗೆ ಸುಮಾರು ಯಾವುದೇ ಈ ಭಾಗಗಳಿಂದ ಎಲ್ಲೆಯಿಂದ ಬಂದ್ರೂ ಅವ್ರಿಗೆ ಅವ್ರ ಕೈಲಾದಂಥ ಧನ ಸಹಾಯ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಆಗಲಿ ಕೊರೋನಾ ಟೈಮಲ್ಲಿ ಸುಮಾರು ಒಂದು ಎಂತೆಂಥ ಜನ ದುಡ್ಡಿರೋರು ಯಾರೂ ಸಹ ಒಳ್ಳೆ ಕೆಲಸಗಳು ಮಾಡೋಕ್ಕಾಗಿಲ್ಲ, ಇರೋರು ಇದ್ರೂ ಕೆಲವ್ರ ಕೈಯಲ್ಲಿ ಕೊಡೋಕ್ಕಾಗಿಲ್ಲ. ಆದರೆ ಅಂಥ ಟೈಮಲ್ಲಿ ಧೈರ್ಯದಿಂದ ಅವ್ರ ಸಂಘಟನೆಗಳು, ನಮ್ಮ ಹೆಣ್ಣೂರು ದಂದಮ್ಮ ಯುವಕರ ಸಂಘ ಅಂತಿದೆ, ಹಾಗೆ ಹೆಣ್ಣೂರು ರೈತ ಯುವಕರ ಸಮಾಜ ಅಂತಿದೆ. ಅವ್ರ ಜೊತೆ ಒಗ್ಗೂಡಿಸ್ಕೊಂಡು ಸುರೇಶ್ ಗೌಡರು ಹಲವಾರು ಬಡ ಬಗ್ಗರಿಗೆ ಒಂದು ಹಣ್ಣಾಗಲಿ
ಒಂದು ತರಕಾರಿ ಆಗಲಿ, ದಿನಸಿ ಐಟಮ್ ಆಗಲಿ, ಬಟ್ಟೆ ಆಗಲಿ ಕೊಡೋದ್ರಲ್ಲಿ ಪ್ರಾಮುಖ್ಯತೆ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಹೆಣ್ಣೂರು ಭಾಗದಲ್ಲಿ ಸುಮಾರು ಜನ ಇವ್ರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿ ಹೆಣ್ಣೂರು ಗ್ರಾಮದಿಂದ ಈ ಥರ ಸುರೇಶ್ ಗೌಡರು ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೊಡಲಿ, ಬಡವ್ರ ಬಗ್ಗರಿಗೆ ಒಳ್ಳೇದು ಮಾಡ್ಕೊಂಡು ಇನ್ನು ಇವರು ಚೆನ್ನಾಗಾಗಿ ಸಮೃದ್ಧಿಯಾಗಿ ಜನಗಳಿಗೆ ಕೊಡೋಂಥ ಶಕ್ತಿ ಕೊಡಲಿ. ಸದಾ ಇದೇ ರೀತಿಯಾಗಿ ಚೆನ್ನಾಗಿರಲಿ. ಜನಗಳ ಭಾವನೆ ಜನಗಳಿಂದ ಒಳ್ಳೆ ಯಶಸ್ಸು ಪಡ್ಸ್ಕೊಂಡು ಇವರು ಸದಾ ಒಳ್ಳೇದು ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಜೈ ಗಣೇಶ ಅಂತ ಹೇಳಿ. ಈಗ ಕಾದಲ್ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಆಗಿದೆ. ಶೂಟಿಂಗು ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟ್ರು ನಮ್ಮ ಜೊತೆಲಿದ್ದಾರೆ. ಅವರು ಪಾಪ ಇದಕ್ಕೆಲ್ಲ ಫುಲ್ ಓಡಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮಾಡ್ತೀನಿ, ಕನ್ನಡ ಫಿಲಮ್ ಮಾಡ್ತೀನಿ. ಎಲ್ಲ ಹೊಸಬ್ರದ್ದೇ ಮಾಡ್ತಾ ಇರೋದು. ಆವತ್ತು ನಾನು ಹೇಳಿದೆ ಹೊಸಬ್ರದ್ದೇ ಮಾಡ್ತೀನಿ ಅಂದ್ಬಿಟ್ಟು. ನನ್ನ ಬರ್ಡೇ ಒಂದು 5 ವರ್ಷ ಹಿಂದೆ ನಾನು ಹೇಳಿದೆ ಫಸ್ಟು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಹೊಸಬ್ರು ಯಾರು ಸ್ಟಾರ್ ಹೆಂಗಿರ್ತದೆ ಅದು ಗೊತ್ತಿಲ್ಲ. ಎಲ್ಲರೂ ಹೊಸಬ್ರನ್ನ ಈ ಫಿಲಮ್ಲು ಹೊಸಬ್ರೇ ಇರೋದು. ಕಾದಲ್ ಅಂದ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಸ್ಟೋರಿ, ಆಮೇಲೆ ಲವ್ ಸ್ಟೋರಿ ಚೆನ್ನಾಗಿದೆ. ಮಾಡ್ತಾಯಿದ್ದೀನಿ. ಎಷ್ಟು ದಿನದಲ್ಲಿ ಮಾಡ್ತೀವಿ? ಈ ಗಣೇಶನ ಒಳಗಡೆ ರಿಲೀಸ್ ಮಾಡಿಬಿಡ್ತೀನಿ.